ಪ್ರೈಸ್ ದ ಲಾರ್ಡ್. ಎಲ್ಲ ದೇವ ಜನರಿಗೆ ಅತಿ ಶ್ರೇಷ್ಠವಾದ ಯೇಸು ಕ್ರಿಸ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಮತ್ತೆ ಮತ್ತೊಂದು ಹೊಸ ಎಪಿಸೋಡ್ಗೆ, ಈ ಸ್ಟೋರೀಸ್ ಎಂಬಂಥ ಎಪಿಸೋಡ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದೆ. ಇವತ್ತೊಂದು ನಾವು ಅದ್ಭುತವಾದಂಥ ಕಥೆಯನ್ನು ಕೇಳಲಿಕ್ಕಿದ್ದೇವೆ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಕತೆ ಒಳಗೆ ಹೋಗೋಣ. ಇವತ್ತು ನಾವೊಂದು ಅದ್ಭುತವಾದ ಕಥೆಯನ್ನು ಕೇಳಲಿಕ್ಕಿದ್ದೇವೆ. ಅದೇನಂತ ನೋಡೋದಾದರೆ, ಒಂದು ದಿನ ಸಂಜೆ ಒಂದು ಜಿಂಕೆ ದಾಹದಿಂದ ನೀರು ಕುಡಲಿಕ್ಕೆ ಎಂಬುದಾಗಿ ಒಂದು ಕೆರೆ ಬಳಿ ಹೋಗ್ತಾ ಇದೆ. ಆ ಕೆರೆ ಬಳಿ ಹೋದಾಗ, ನೀರು ಕುಡಲಿಕ್ಕೆ ಎಂಬುದಾಗಿ ಹೋದಾಗ, ಅದರ ತಲೆಯನ್ನು ಬಗ್ಗಿಸಿ ನೀರು ಕುಡಿಯುವಾಗ ಅದರ ಬಿಂಬವನ್ನು ಆ ಕೆರೆಯ ನೀರಿನಲ್ಲಿ ನೋಡ್ತಾ ಇದೆ. ನೋಡುವಾಗ ಅದರ ತಲೆಯ ಮೇಲೆ ಸುಂದರವಾದ ಕೊಂಬುಗಳಿರುವುದನ್ನು ನೋಡ್ತಾ ಇದೆ. ಅದನ್ನು ನೋಡುವಾಗ ಹೀಗೆ ಅಂದ್ಕೊಳ್ತಾ ಇದೆ, ಎಷ್ಟು ಸುಂದರವಾಗಿ ನನ್ನ ಕೊಂಬುಗಳಿದೆ, ಇಂಥ ಸುಂದರವಾದ ಕೊಂಬುಗಳನ್ನು ಇಟ್ಟುಕೊಂಡಿದ್ದೇನಲ್ಲ ಎಂಬುದಾಗಿ ತನ್ನ ತಾನೇ ಮೆಚ್ಚಿಸಿಕೊಳ್ತಾ ಇದೆ. ಅದನ್ನು ಮೆಚ್ಚಿಸಿಕೊಂಡ ನಂತರ ಅದರ ಕಾಲುಗಳನ್ನು ಸಹ ನೋಡ್ತಾ ಇದೆ. ಅದರ ಕಾಲುಗಳನ್ನು ನೋಡುವಾಗ ಇಷ್ಟು ಸುಂದರವಾಗಿರುವಂಥ ನನಗೆ ಇಷ್ಟು ಬಲಹೀನವಾದಂಥ ಸಣ್ಣದಾಗಿರುವಂಥ ಈ ಕಾಲುಗಳ ಎಂಬುದಾಗಿ ಆ ಕಾಲುಗಳನ್ನು ನೋಡಿ ಹೀನವಾಗಿ ಎಣಿಸ್ತಾ ಇದೆ. ಹೀಗೆ ಎಣಿಸ್ತಿರುವಾಗ, ನೀರನ್ನು ಕುಡಿತಾ ಇರುವಾಗ ಯಾವುದೋ ಒಂದು ಶಬ್ದ ಅದರ ಹಿಂದೆ. ಏನು ಶಬ್ದ ಎಂಬುದಾಗಿ ತಿರುಗಿ ನೋಡೋದಾದರೆ, ನರಿಯ ಒಂದು ಗುಂಪು ಆ ಜಿಂಕೆಯ ಹಿಂದೆ ಓಡಿ ಬರ್ತಾ ಇದೆ. ಹಾಗೆ ಓಡಿ ಬರುವಾಗ ಇದು ಆ ನರಿಯ ಗುಂಪಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಓಡ್ತಾ ಇದೆ. ಹೇಗಂತಂದರೆ ಬಹಳ ಸ್ಪೀಡಾಗಿ ಓಡ್ತಾ ಇದೆ. ಹೀಗೆ ಓಡ್ತಾ ಇರಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಾ ಇದೆ, ನರಿಗಳು ಬರ್ತಾ ಇದೆ, ಇದು ಓಡ್ತಾ ಇದೆ. ಹೀಗೆ ಓಡ್ತಾ ಇರಬೇಕಾದ್ರೆ ಒಂದು ಆ ಗಿಡಗಳ ಮಧ್ಯದಲ್ಲಿ ಅದರ ಕೊಂಬುಗಳು ಸಿಕ್ಕಾಕೊಳ್ತಾ ಇದೆ. ಹಾಗೆ ಸಿಕ್ಕಾಕೊಳ್ಬೇಕಾದ್ರೆ ಇದು ಭಾಳ ಸ್ಪೀಡಾಗಿ ಬಂದಿದೆ. ಇನ್ನು ಈ ನರಿಗಳ ಗುಂಪು, ಇದು ಬಂದಂಥ ಸ್ಪೀಡ್ಗೆ ಇನ್ನೂ ಆ ನರಿಗಳ ಗುಂಪು ಹಿಂದೆಯೇ ಇದೆ. ಇದು ಸಿಕ್ಕಾಕೊಂಡು ಕಷ್ಟಪಡ್ತಾ ಇದೆ, ಎಲ್ಲಿ ನನ್ನ ಹತ್ರ ಬಂದುಬಿಡ್ತಾರೋ, ನನ್ನ ತಿಂದುಬಿಡ್ತಾರೆ ಎಂಬುದಾಗಿ ಆ ಭಯದಿಂದ ಅದರಿಂದ ಬಿಡಿಸ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದೆ. ಒಂದು ಸಾರಿ ಎಳೆಯುತ್ತೆ, ಆ ಕೊಂಬು ಆ ಗಿಡದಿಂದ ಬರಲ್ಲ. ಎರಡನೇ ಸಾರಿ ಎಳೆಯುತ್ತೆ, ಆ ಕೊಂಬು ಆ ಗಿಡದಿಂದ ಬರಲ್ಲ. ಮೂರನೇ ಸಾರಿ ಇನ್ನೂ ಎಳೆಯುತ್ತೆ, ಬರಲ್ಲ. ಕೊನೆಯದಾಗಿ ಇನ್ನೇನು ಆ ನರಿಗಳ ಹತ್ತಿರ ಬಂತು ಎಂಬುದಾಗಿ ನೋಡುವಾಗ ಪೂರ್ಣ ಬಲದಿಂದ ಆ ಕೊಂಬುಗಳನ್ನು ಗಿಡದಿಂದ ಎಳೆಯುವಾಗ ಆ ಕೊಂಬು ಗಿಡಗಳಿಂದ ಹೊರಗೆ ಬರ್ತದೆ. ಇನ್ನೇನು ಹತ್ತತ್ರ ಆ ನರಿಗಳು ಹತ್ತತ್ರ ಬಂದಾಗ ಇದು ಇನ್ನೂ ವೇಗವಾಗಿ ಓಡುತ್ತದೆ. ಇನ್ನೂ ವೇಗವಾಗಿ ಓಡಿ ಭಾಳ ದೂರ ಓಡೋಗ್ತದೆ. ಭಾಳ ದೂರ ಓಡೋಗಿ ಹಿಂತಿರುಗಿ ನೋಡಿದ್ರೆ ಈ ನರಿಗಳ ಗುಂಪು ಅದರ ಹಿಂದೆ ಇರೋದಿಲ್ಲ. ಆ ನರಿಗಳ ಗುಂಪು ಭಾಳ ಸುಸ್ತಾಗಿ ಅಲ್ಲೇ ನಿಂತಿರ್ತವೆ. ಈ ಜಿಂಕೆ ಆದರೂ ಅದರ ಶಕ್ತಿಯುಳ್ಳ ಕಾಲುಗಳಿಂದ ಭಾಳ ದೂರ ಬಂದು ಅದರ ವೈರಿಗಳಾದ ನರಿಗಳಿಂದ ತಪ್ಪಿಸ್ಕೊಂಡು ಬಂದಿರ್ತದೆ. ಆ ಕ್ಷಣ ಆ ಜಿಂಕೆ ಅಂದ್ಕೊಳ್ತದೆ, ಇಂಥ ಅಪಾಯದಿಂದ ನನ್ನನ್ನು ತಪ್ಪಿಸಿದಂಥ ನನ್ನ ಕಾಳುಗಳನ್ನೇ ನಾನು ಹೀನವಾಗಿ ನೆನೆಸಿದ್ನಲ್ಲ ಎಂಬುದಾಗಿ. ಆದರೆ ಈ ಕೊಂಬಾದರೂ ನನಗೆ ಸುಂದರವಾಗಿ ಕಾಣಿಸುತ್ತೆ ಹೊರತು ನನ್ನನ್ನು ಅಪಾಯದೊಳಗೆ ಸಿಲುಕಿಸ್ತೆ ಎಂಬುದಾಗಿ ಯೋಚನೆ ಮಾಡಿದೆ. ಸೊ ಈ ಕತೆ ಮೂಲಕ ನಾವು ತಿಳ್ಕೊಳ್ಳೋದೇನಂತಂದರೆ, ಕೆಲವೊಂದು ವಾಕ್ಯಗಳನ್ನು ನಾವು ಗಮನಿಸೋದಾದರೆ, ಸಮುವೇಲನ ಮೊದಲನೇ ಪುಸ್ತಕ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ತೆಲುವಿಕೆಯನ್ನು ನೀಲವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ